ಓಕೆ, ಈಗಾಗಲೇ ಯಾರ್ಯಾರು ಕಾಣ್ತಾ ಇದ್ದಾರೆ ನಿಮ್ಗೆ ಮಾರುತಿ? ವಿಐಪಿಗಳು, ವಿವಿಐಪಿಗಳು? ಅದ ಬಹಳ ಜನ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಬಂದಿದ್ದಾರೆ. ಈಗ ನನ್ನ ಜೊತೆ ಡಿ.ಕೆ. ಶಿವಕುಮಾರ್ ಅವರು ಬಹಳ ದಿನಗಳಿಂದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಿದ್ದಂತಹ ಶಂಕರ್ ಗೌಡ ಅವರು ಇದ್ದಾರೆ. ಸರ್ ನಮಸ್ತೆ. ಕಾಂಗ್ರೆಸ್ ವಕ್ತಾರರು, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತರು. ಸರ್ ಹೇಗ್ ಅನಿಸ್ತಿದೆ ಸರ್? ನಮ್ಗೆಲ್ಲ ಬಹಳ ಖುಷಿ ಇದೆಯಲ್ಲ. ಒಂದು ಅವ್ರಾಗಿರೋದು ನಾವು ವೈಯಕ್ತಿಕವಾಗಿ 40 ವರ್ಷದಿಂದ ಹಿಂದೆ ನಮ್ ತಂದೆ ಹೇಳಿದಂತದ್ದು ನಮ್ಗೆ ಖುಷಿ ಇದೆ. ಮತ್ತೊಂದು ರಾಜ್ಯಕ್ಕೆ ಇವತ್ತು ಅವರಿಂದ ಬಹಳ ಒಳ್ಳೆ ಕೆಲಸ ಆಗ್ತದೆ ಅಂತ ಹೇಳಿ ಜನ ಬೇಕಾದಷ್ಟು ಆಸೆ 5% ವೋಟ್ ಹೆಚ್ಚಾಗಿದೆ ನಮ್ಗೆ. ಅದನ್ನ ಅವ್ರು ಈಡೇರಿಸ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ಸರ್ ಇದನ್ನ ಎಲ್ಲರೂ ಪಶ್ಚಿಮಾಭಿಮುಖವಾಗಿ ವೇದಿಕೆ ಇರ್ತಿತ್ತು, ಈ ಬಾರಿ ಪೂರ್ವಾಭಿಮುಖ. ಸ್ವತಃ ನಿಮ್ಮ ತಂದೆಯವರು ಕೊಟ್ಟಂತಹ ಸಲಹೆಯು ಬಹಳ ಜನ ಈ ಸಲಹೆಯನ್ನು ಕೊಟ್ಟಿರ್ಬೋದು. ಒಳ್ಳೆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗ್ತದೆ ಕನ್ನಡದ ಜನತೆಗೆ ಇನ್ ಮುಂದೆ ಬಹಳ ಒಳ್ಳೆ ದಿನಗಳಿದೆ ಅಂತ. ಸರ್ ಈಗ ಇದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ಕ್ಯಾಬಿನೆಟ್ ಹೋಗ್ತಾ ಇದಾರೆ. ಇಲ್ಲಿಂದ ತೆರೆದ ಜಿಪಿನಲ್ಲಿ ಬಹಳಷ್ಟು ಚರ್ಚೆ ಆಗ್ತಿರೋದು 2 ಗ್ಯಾರಂಟಿಗಳು, ಹೊಸ ಗ್ಯಾರಂಟಿಗಳು ಇವತ್ತು ಕರ್ನಾಟಕ ಜನತೆಗೆ ತುಂಬಾ ಇಷ್ಟ ಆಗುವಂತ ಒಂದಷ್ಟು ಘೋಷಣೆಗಳು ನಡೆಯುತ್ತೆ. ಅದರಿಂದ ನಾವು ಯಾವ ರೀತಿ ನಡೆಸ್ತೀವಿ ಅಂತ ಒಂದು ಕಣಕ್ ತೋರಿಸ್ತೀವಿ. ಓಕೆ ರಾಧಾ, ಹಂಗೆ ವೆಯ್ಟ್ ಮಾಡಿ. ನನ್ನ ಹಿಂದೆ ಇನ್ನಷ್ಟು ಜನ ಶಾಸಕರು ಇದ್ದಾರೆ. ಅದೇ ರೀತಿ ಪರಿಷತ್ ಸದಸ್ಯರಾದಂತಹ ರವಿ ಅವರು ಕೂಡ ಇದ್ದಾರೆ. ಬಹಳಷ್ಟು ದಿನಗಳ ರವಿ ಅವರು ಇದ್ದಾರೆ. ಅದೇ ನೆಲಮಂಗಲ ಶಾಸಕರಾದಂತಹ ಶ್ರೀನಿವಾಸ್ ಅವರು ಕೂಡ ಇದ್ದಾರೆ. ಸರ್ ನಮಸ್ತೆ. ಗ್ಯಾರಂಟಿ ನ್ಯೂಸ್ ಇಂದ ಮಾರುತಿಪ್ಪ ಕೂಡ ಪೊಲಿಟಿಕಲ್ ಬ್ಯೂರೋ ಅಲ್ಲಿ ರಾಧಾ ಹಿರೇಗೌಡರು ಲೈವ್ ಅಲ್ಲಿ ಇದ್ದಾರೆ, ನಿಮ್ಮ ನೋಡ್ತಾ ಇದ್ದಾರೆ. ಹೇಗೆ ಅನಿಸಿದೆ ಸರ್? ನಿಮ್ಮ ಗುರುಗಳು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಸಂತೋಷವನ್ನ ಬಹಳ ಹಂಚ್ಕೋಬೇಕು ಅಂತ ಹೇಳಿ ಅಲ್ಲ, ನಿನ್ನೆ ಕ್ಷೇತ್ರದಲ್ಲೆಲ್ಲ 1 kg ಸ್ವೀಟ್ ಹಂಚಿದಾರಂತೆ ಮಾರುತಿ, ಅದನ್ನು ಕೇಳಿ. ನೀವು ಮನೆ ಮನೆಗೂ ಸ್ವೀಟ್ ಹಂಚ್ತಾ ಇದ್ದೀರಂತೆ, ರಾಧಾ ಹಿರೇಗೌಡರು ಕೇಳ್ತಿದ್ದಾರೆ. ಎಷ್ಟು ಮನೆಗಳು ವ್ಯವಸ್ಥೆ ಮಾಡಿದ್ದಾರೆ ಸರ್? ಸುಮಾರು 90,000 ಮನೆಗಳಿಗೆ ಕೆಲಸವನ್ನ ನಮ್ಮ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. 90,000 ಮನೆಗಳಿಗೆ. ರಾಧಾ ಹಂಗೆ ರೀ. ಎಸ್.ಟಿ. ಸೋಮಶೇಖರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು. ಸರ್ ಒಂದು ರಿಯಾಕ್ಷನ್. ಪರಿಷತ್ ಸದಸ್ಯ ಅಂತ ರವಿ ಅವರು ಇದ್ದಾರೆ. ಸರ್ ನಿಮ್ಮ ಐಟಿ ಒಂದೇ ಸೆಕೆಂಡ್ ಸರ್, ಒಂದೇ ಸೆಕೆಂಡ್. ಮದ್ದೂರು ಶಾಸಕರಾದಂತ ಅವರೇ ಪಾಪ ಬಹಳ ಪರಿಶಾನ್ ಇದಾರಂತ ಅನ್ಸುತ್ತೆ. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಿಮ್ಮ ಬಹಳ ದಿನಗಳ ಕನಸಾಗಿತ್ತು. ಈ ಕನಸು ಕೆಲವೇ ಕ್ಷಣಗಳಲ್ಲಿ ನಿಜ ಆಗ್ತದೆ. ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್ ಅಂತ? ತುಂಬಾ ಖುಷಿ ಆಗ್ತಾ ಇದೆ. ಭವಿಷ್ಯದ ಕರ್ನಾಟಕ ನಿರ್ಮಾಣಕ್ಕೆ ಒಂದು ಈಗ ಮೊದಲ ಪಟ್ಟಿಯಲ್ಲಿ ಮಂಡ್ಯ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಇಲ್ಲ. ಸಿಎಂ ಆದ್ರೆ ನಮ್ಮ ಮಂಡ್ಯ ಭಾಗದವರು, ಅದಕ್ಕಿಂತ ಮಂತ್ರಿ ಎರಡನೇ ಪಟ್ಟಿಯಲ್ಲಿ ಚಲುವಸ್ವಾಮಿ ಅವರು ಆಗ್ತಾರೆ, ನರೇಂದ್ರ ಸ್ವಾಮಿ ಆಮೇಲೆ ನಮ್ಮ ಮುಖ್ಯಮಂತ್ರಿ ಆದ್ಮೇಲೆ ಇನ್ನೇನ್ ಬಿಟ್ಟಿದೆಲ್ಲ. ಸರ್ ರಾಧಾ ಹಂಗೆ ಪುಲಕೇಶಿ ನಗರ ಶಾಸಕರಾದಂತಹ ಶ್ರೀನಿವಾಸ್ ಅವರು ಇದ್ದಾರೆ. ರಾಧಾ ಹಿರೇಗೌಡ ನಮ್ ಜೊತೆ ಲೈವ್ ಅಲ್ಲಿ ಇದ್ದಾರೆ. ಸರ್ ಹೇಗೆ ಅನಿಸ್ತಿದೆ? ಬಹಳ ದಿನಗಳಿಂದ ನೀವು ಕನಸು ಕಾಣ್ತಿದ್ರಿ. ನಿಮ್ಗೆ 2 ಬಂಪರ್ ಇವತ್ತು. ಒಂದು ನೀವು ಅಂದ್ಕೊಂಡವರು ಮುಖ್ಯಮಂತ್ರಿ, ಇನ್ನೊಬ್ರು ನೀವು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತಹ ಪರಮೇಶ್ವರ್ ಅವರು, ಅವರ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ನೀವು ಪ್ರಧಾನ ಕಾರ್ಯದರ್ಶಿ ಆಗಿದ್ರಿ. ನೀವು ಡಿಸಿಎಂ ಆಗ್ತಿದ್ದಾರೆ. ವೆರಿ ಹ್ಯಾಪಿ. ಇಬ್ರು ಒಳ್ಳೆ ಕೆಲಸಗಾರರು, ಇಬ್ರು ಪಕ್ಷಕ್ಕೆ ಗೆದ್ದವರು, ಇಬ್ರು ಅಧ್ಯಕ್ಷರಾಗಿದ್ದರು. ನಮ್ಮಲ್ಲಿ ಬಹಳ ಸಂತೋಷ ಇದೆ. ಕಾಂಗ್ರೆಸ್ ಪಕ್ಷ ಇನ್ನೂ ಸಂಘಟನೆ ಆಗಿ ಮುಂದಿನ ದಿನಗಳಲ್ಲಿ 2028 ಕಾಂಗ್ರೆಸ್ ಬರ್ತದೆ ಅನ್ನೋ ಒಂದು ವಿಶ್ವಾಸ, ಅಭಿಮಾನ ಇದೆ. ನಾವು ಕೂಡ ಸಮುದಾಯವಾರು ನಂಗೆ ಒಂದು ಅವಕಾಶ ಮಾಡ್ಕೊಡ್ಬೇಕು ಅಂತ ಹೈಕಮಾಂಡ್ ಅವರು ಕೊಟ್ಟಿಲ್ಲ ಅಂದ್ರೆ ಇರ್ತೀವಿ. ಅದ ಇದಿಷ್ಟು ಬಹಳ ಜನ ಶಾಸಕರು ಬರ್ತಾ ಇದಾರೆ. ಇನ್ನು ಕೂಡ ಹಲವು ಶಾಸಕರು ಬರ್ತಾ ಇದಾರೆ. ಒಂದು ಆತಂಕ ಏನಂದ್ರೆ ಬಹಳ ಕಡಿಮೆ ಜನರಿಗೆ ಅವಕಾಶ ಇರೋದ್ರಿಂದ, ಪಾಸ್ ಇರೋದ್ರಿಂದ ಮಾತಾಡೋದಕ್ಕೆ ಒಂದು ರೀತಿ ಹಿಂದೆ ಮುಂದೆ ನೋಡ್ತಾ ಇದಾರೆ. ಪ್ರೊಜೆಕ್ಟ್ ಇಕ್ಬಾಲ್ ಇಲ್ಲೆಲ್ಲ ಕಾಣಿಸ್ತಾ ಇದ್ರು. ಒಂದೇ ನಿಮಿಷ, ನಾನು ಇಕ್ಬಾಲ್ ಹುಸೇನ್ ಯಾರಿಸ್ ಅವ್ರು ಇದಾರೆ, ನಮ್ಮ ಯಾರಿಸ್ ಅವ್ರು ಇದಾರೆ. ಒಂದು ಸ್ಮಾಲ್ ರಿಯಾಕ್ಷನ್ ತಗೊಂಡ್ಬಿಡ್ತೀನಿ ಸರ್. ಯಾರಿಸ್ ಅವ್ರು ಈಗ ನಮ್ ಜೊತೆ ಇದಾರೆ. ರಾಧಾ ಸರ್ ಹೇಗೆ ಅನಿಸ್ತಿದೆ? ಇವರ ಗುಡ್ ಫ್ರೆಂಡ್. ಫಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರಿರುತ್ತೆ ಅಂತ ಅನ್ಕೊಂಡಿದ್ವಿ ಅಂತ ಕೇಳಿ ಮಾರುತಿ. ಫಸ್ಟ್ ಲಿಸ್ಟ್ ಅಲ್ಲಿ ಅವ್ರ ಹೆಸರಿರುತ್ತೆ ಅಂತ ಅನ್ಕೊಂಡಿದ್ವಿ. ಹೊಸತನ ರಾಜ್ಯಕ್ಕೆ ಬರುತ್ತೆ, ಹೊಸತನ ಜನರ ಪರವಾಗಿರುವಂತ ಒಳ್ಳೆ ಕಾರ್ಯಕ್ರಮಗಳು ಬರುತ್ತೆ ಅನ್ನೋ ವಿಶ್ವಾಸ, ನಂಬಿಕೆ ಇದೆ. ನಾನು ಯಾರಿಸ್ ಅವರ ಹೆಸರು ಫಸ್ಟ್ ಲಿಸ್ಟ್ ಅಲ್ಲಿ ಇರುತ್ತೆ ಅನ್ಕೊಂಡಿದ್ದೆ. ಯಾಕೆ, ಏನಾಯ್ತು ಅಂತ? ಇಲ್ಲ, ಲಿಸ್ಟ್ ಅಲ್ಲಿ ಬರ್ಬೇಕಿತ್ತು. ಎನಿವೆ, ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು, ನಾವು ಕಾಯ್ತೀವಿ ಪಕ್ಷ ತೀರ್ಮಾನ ತಗೊಳಕ್ಕೆ.
ನಾವು ಅಧಿಕಾರಕ್ಕೋಸ್ಕರ ಅಧಿಕಾರದ ಹಿಂದೆ ಓಡಾಡುವಂತ ಜನ ಅಲ್ಲ, ಜನಪರ ಕೆಲಸ, ಪಕ್ಷದ ಕೆಲಸ ಮಾಡುವಂತವ್ರು. ಖಂಡಿತ ಇನ್ ಮುಂದಿನ ದಿವಸ ರಿಸರ್ವ್ ನಮ್ಮನ್ನ ಇಂಡೆಕ್ಟ್ ಮಾಡ್ಲೇಬೇಕು. ಆದ್ರೆ ಜಾತಿ, ಧರ್ಮ, ರಾಜ್ಯ, ಏರಿಯಾ ಇವೆಲ್ಲ ಬಿಟ್ಟು ಯಾರು ಕೆಲಸ ಮಾಡುವಂತವ್ರನ್ನ ಇಂಡೆಕ್ಟ್ ಮಾಡ್ಬೇಕು ಅಂತ ನನ್ನ ಕೋರಿಕೆ. ಥ್ಯಾಂಕ್ ಯು. ಅದ ಹಂಗೆ ಇನ್ನಷ್ಟು ಜನರು ಮಾತಾಡಿಸ್ತೀನಿ. ಎಸ್ ಮಾರುತಿ ಪಾವಗಡ ಅವರು ಅಲ್ಲಿ Small reaction ರಾಜಕೀಯ ತಗೋಬೇಕು. ನಾಯಕರ ಬೇಟೆ ಮಾಡ್ತಾ ಇದ್ದಾರೆ. ಅದ ನನ್ ಜೊತೆ ನಂಗೆ ಬಹಳ ಆತ್ಮೀಯರು, ಬಹಳಷ್ಟು ವರ್ಷಗಳಿಂದ ಗೊತ್ತಿರೋರು. ಎಸ್ ಟಿ ಸೋಮಶೇಖರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಯಸ್ತವ್ರು. ವಾಟ್ ಇಸ್ ಯುವರ್ ರಿಯಾಕ್ಷನ್ ಸರ್? ಫಸ್ಟ್ ರಿಯಾಕ್ಷನ್. ಆಗ್ಲಿ ಸುಮಾರು ವರ್ಷ ಹೋರಾಟ ಮಾಡಿದ್ದಾರೆ, ಕಟ್ಟಿದ್ದಾರೆ, ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಅವಕಾಶ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷ ಅವರಿಗೆ ಕೊಟ್ಟಿದ್ದಾರೆ. ಕರ್ನಾಟಕ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಆಗ್ಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡಿದ್ದಾರೆ. ಅದೇ ತರ ಒಳ್ಳೇದಾಗ್ಲಿ. ಅದೇ ಹಂಗೆ ನಿಮ್ ಶಿವರಾಮ್ ಜಿಲ್ಲೆ ಹೆಬ್ಬಾರ್ ಅವ್ರನ್ನ ಮಾತಾಡಿಸಿ, ನಮ್ ಜಿಲ್ಲೆಯವರು, ನಮ್ ಜಿಲ್ಲೆಗೆ ಪ್ರಾತಿನಿಧ್ಯ ಇಲ್ಲ, ಆ ಪ್ರಾತಿನಿಧ್ಯದ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಅವ್ರಿಗೆ. ತುಂಬಾ ಸಂತೋಷ. ಬಹಳ ವರ್ಷದ ಹೋರಾಟದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ರಾಜ್ಯ ತುಂಬಾ ನಿರೀಕ್ಷೆ ಇಟ್ಕೊಂಡಿದೆ. ಪಕ್ಷವು ಹೇಳಿ ಸರ್ಕಾರದಲ್ಲೂ ಒಳ್ಳೆ ಕೆಲಸ ಆಗಿದೆ. ಅವ್ರಿಗೆ ಶುಭ. ರಾಧಾ ಮಾರುತಿ ಮಾತಾಡ್ಸಿ, ಪಕ್ಷ ಅವ್ರನ್ನ ಬೆಳೆದು ಮಾತಾಡ್ಸಿ. ಸರ್ಕಾರಕ್ಕೂ ನಮ್ ಕೂಡ ಜಿಲ್ಲೆಗೆ ಒಳ್ಳೇದಾಗ್ಲಿ. ಪ್ರಾತಿನಿಧ್ಯ ಇಲ್ಲ ಉತ್ತರ ಕನ್ನಡ ಜಿಲ್ಲೆಗೆ. ಇಲ್ಲ ಶಿವರಾಮ್ ಹೆಬ್ಬಾರ್ನ. ಹೆಬ್ಬಾರ್ ಅವರು ಈಗ ಅಲ್ಲ ಅವ್ರು ಬರಲ್ಲ, ಈಗ ಪ್ರಾತಿನಿಧ್ಯ ವಿಚಾರಕ್ಕೆ ಅಲ್ಲ ಅವ್ರು ಬರಲ್ಲ ಗೊತ್ತು, ಈಗ ಬಟ್ ದೇಶಪಾಂಡೆ ಅದರ್ವೈಸ್ ಅವ್ರಿಗೆ ಆಲ್ಸೋ ಸಿಗ್ಬೇಕಾಗಿತ್ತು. ಅವ್ರು ಮಾತಾಡ್ಬೇಕಲ್ಲ ಜಿಲ್ಲೆ ಪರವಾಗಿ. ಮಾತಾಡಿಸ್ತೀನಿ ಅವರು, ಆಮೇಲೆ ಮಾತಾಡ್ತೀನಿ. ಆಯ್ತು, ಮುಂದಕ್ಕೆ ಹೋಗಿ. ನಾನು ಇನ್ನಷ್ಟು ಜನ ಇದಾರೆ ಒಟ್ಟಾರೆ. ನಂಗೆ ಪ್ರದೀಪ್ ಈಶ್ವರ್ ಅಲ್ಲಿ ಸಿಗ್ಬೇಕು, ಅದಕ್ಕೋಸ್ಕರ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಒಂದು ಮತ್ತೊಂದು ಇಕ್ಬಾಲ್ ಹುಸೇನ್ ಅವರು ಕೂಡ ಇದ್ದಾರೆ.